ಏನೇನಾಗುತ್ತೆ, ಒಂದು ಗ್ರಾಮದಲ್ಲಿ ಏನೇನು ಮೋಸ ಏನೇನಾಗುತ್ತೆ ಫುಲ್ ಡೀಟೇಲಿಂಗ್ ಆಗಿದೆ. ಸೊ ಎಲ್ಲರೂ ಗ್ರಾಮದವರು, ಹಳ್ಳಿ ಜನ, ಎಸ್ಪೆಷಲಿ ಹಳ್ಳಿ ಜನ ಎಲ್ಲರೂ ಬಂದು ನೋಡಬೇಕು. ಯಾರು ಹಳ್ಳಿಯಿಂದ ಎಲ್ಲರೂ ಬಂದಿದ್ದೀರಾ, ಸೊ ಅವರೆಲ್ಲರೂ ಬರಬೇಕು. ಹಳ್ಳಿಯೊಳಗೆ ಏನೇನು ಮೋಸ ಆಗ್ತಿದೆ, ಏನೇನು ವಂಚನೆ ನಡೀತಿದೆ ಎಲ್ಲ ರಾಜಕಾರಣಿಗಳಿಂದ ಸ್ವಲ್ಪ ಎಜುಕೇಟ್ ಆಗಬೇಕು. ಈ ಗ್ರಾಮಗಳಿಗೆ ಅವೇರ್ನೆಸ್ ಮೂಡ್ಸೋಕ್ಕಂತಾನೆ ಈ ಮೂವಿ ಮಾಡಿರೋದು. ಸೊ ತುಂಬ ಡೀಟೇಲಿಂಗ್ ಆಗಿದೆ, ಚೆನ್ನಾಗಿದೆ ಮೂವಿ. ಸೂಪರ್ ಆಗಿ ಆ್ಯಕ್ಟಿಂಗು, ಒಂದೊಂದು ಸೀನು ಚೆನ್ನಾಗಿದೆ. ಆ್ಯಂಡ್ ಅದೇ ಹೇಳ್ದಾಗೆ ಎಲ್ಲ ತುಂಬ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿಲಿ ಏನೇನು ವ್ಯವಸ್ಥೆ ನಡೀತದೆ, ಆಮೇಲೆ MLAಗಳು MP ಗಳಾಗಿರ್ಬೋದು, ಅಡ್ವರ್ಟೈಸ್ ತೊಗೊಂಡು ಯಾವ ಥರ ಅವರು ರಾಜಕೀಯ ಮಾಡ್ತಾರೆ ಎಲ್ಲ ತುಂಬ ನೀಟಾಗಿ ತೊಗೊಂಡೋಗಿದ್ದಾರೆ. ಶಿವಣ್ಣಂದು ಒಂದು ಹಳೆ ಸಿನಿಮಾ ಮನ ಮೆಚ್ಚಿದ ಹುಡುಗಿ ಸಾಂಗು ಸೂಪರ್ ಆಗಿದೆ. ಆ ಸಾಂಗಲ್ಲಿ ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಬಟ್ ಹೀರೋಯಿನ್ ಆಗಿರ್ಬೋದು ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೇಕಿಂಗು ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಡ್ಯಾನ್ಸ್ ಮಾತ್ರ ಸೂಪರ್ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರು ರನ್ ಆ್ಯಂಟನಿ 2-3 ಪಿಕ್ಚರ್ಗಿಂತ ಇವಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಮತ್ತು ಒಳ್ಳೆ ಗೆಟಪ್ಪು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಹೀರೋಯಿನ್ದು ತುಂಬ ಚೆನ್ನಾಗಿದೆ. ಸಿನಿಮಾ ಎಲ್ಲ ಕುತ್ಕೊಂಡು ಹಳ್ಳಿ ಸೌಡಿ ಸಿನಿಮಾ ಎಲ್ಲ ನೋಡ್ಬೋದು. ಎಲ್ಲ ಹಳ್ಳಿ ಸಿನಿಮಾ ಚೆನ್ನಾಗಿ. ಅದೇ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಒಂದು ಇವತ್ತಿಗೆ ಬೇಕಾಗಿರುವಂಥ ವಿಷಯ ರೀ. ಇವಾಗ ನೋಡಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಈಗ ಈ ಬಿಡದಿ ಟೌನ್ಶಿಪ್ನೇ ತಗೊಳ್ಳಿ, ಹಳ್ಳಿ ರೈತರ ವಿಷಯನ ತಗೊಂಡು ಯಾರೋ ಆ ರೀತಿ ಆ ವಿಷಯನ ತಗೊಂಡು ಯಾರು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ರಾಜಕಾರಣಿಗಳ ಚೇಲಗಳು, ರಾಜಕಾರಣಿಗಳ ಚಮಚಗಳು ಸೇರಿಕೊಂಡು ನಮ್ಮ ರೈತರನ್ನ ಏನು ಬೇಕಾದ್ರೂ ಮಾಡ್ತಾ ಇದ್ದಾರಲ್ವಾ. ಸೊ ಆ ವಿಷಯ ಇಲ್ಲಿದೆ. ಆ ವಿಷಯ ಅಂದರೆ ಒಂದು ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಬ್ಬ ಯುವಕ, ಅಲ್ಲೇ ಇರೋವಂಥ ಒಬ್ಬ ಯುವಕ ಹಳ್ಳಿಲಿರೋನು ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಂದ್ರೆ, ಆದರೆ ಈ ಸಿನಿಮಾ ನೋಡಿ ಆ ಯುವಕ ಏನು ಮಾಡ್ಬೋದು. ನಮ್ಮ ಒಂದು ಸರ್ಕಾರಗಳು ಎಲ್ಲ ರೀತಿಯಲ್ಲೂ ನಮಗೊಂದು ಅವಕಾಶ ಕೊಟ್ಟಿರುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ನಾವು ಅಲ್ಲೇ ಇದ್ಕೊಂಡು, ಹಳ್ಳಿಲೇ ಇದ್ಕೊಂಡು ಒಂದು ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ದೇವನೂರು ಚಂದ್ರ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಸಿನಿಮಾ ಡೈರೆಕ್ಟರಿಂದ ಹಿಡ್ಕೊಂಡು, ಮ್ಯೂಸಿಕ್ ಡೈರೆಕ್ಟರಿಂದ ಹಿಡ್ಕೊಂಡು, ಸಿನಿಮಾಟೋಗ್ರಫಿಯಿಂದ ಹಿಡ್ಕೊಂಡು ಪ್ರತಿ ಒಂದು ವಿಷಯದಲ್ಲೂ ಗೆದ್ದಿದೆ ಸಿನಿಮಾ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ, ಇದುವರೆಗೂ ಅವ್ರು ಮಾಡದೇ ಇರುವಂತ ಒಂದು ರೋಲ್ ಮಾಡಿದ್ದಾರೆ. ಅವ್ರ ಕೋಪ ಅವ್ರ ಕೋಪ, ಆ ಕಣ್ಣುಗಳು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಈ ಇದರಲ್ಲಿ ಅವ್ರ ಅಭಿನಯವನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬಾ ಇಷ್ಟವಾದಂತ ಇದಂದ್ರೆ ಸಂವಿಧಾನವನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಂಥ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಾವು ಅಲ್ಲೇ ಇದ್ಕೊಂಡು, ಅಂದ್ರೆ ಎಲ್ಲೆಲ್ಲಿ ಇದೀವೋ ಅಲ್ಲಲ್ಲೇ ಇದ್ಕೊಂಡು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅನ್ನೋಂಥ ವಿಷಯ ಅಂದ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಸಿನಿಮಾ ಗೆಲ್ಲಬೇಕು. ಇಂಥ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಇದು ದೇವನೂರು ಚಂದ್ರ ಅವರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್. ಆಮೇಲೆ ನಮ್ಮ ಶಂಕರ್ ಬಂಡೆಯವರು ನಮಗೂ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಫೈಟ್ಸ್ ಎಲ್ಲ ಸಖತ್ತಾಗಿದೆ, ಹಾಡಂತೂ ಕೇಳಲೇಬಾರ್ದು, ತುಂಬ ಸೂಪರ್ ಆಗಿದೆ. ಇನ್ನೊಂದೇನಂತಂದರೆ ಫಸ್ಟು ಟೀಸರಲ್ಲಿ ಗ್ರಾಮಾಯಣದಲ್ಲಿ ಇವರು ಗಾಜ್ನೂರಲ್ಲಿ ಇವರು ಅಣ್ಣವ್ರ ಮುಂದೆ ಫೋಟೋಗೆ ದೀಪ ಕಚ್ಚಿ ಎಂಟ್ರಿ ಆಗೋದೊಂದು ಸೀನ್ ಇತ್ತು, ಕುರಿ ಎತ್ಕೊಳ್ಳೋದು. ಅದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಓವರಾಲ್ ಆಗಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ವಿನಯ್ ಸರ್ ಆ್ಯಕ್ಟಿಂಗು ಇದರಲ್ಲಿ ತುಂಬ ವಿಭಿನ್ನವಾಗಿದೆ ಮತ್ತು ಸಖತ್ತಾಗಿದೆ. ಅವರು ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಸಖತ್ತಾಗಿ ಕಾಣಿಸ್ತಾರೆ. ಮತ್ತು ರಗಡ್ ಲುಕ್ ಇದೆ, ರಾ ಲುಕ್ ಇದೆ, ಚೆನ್ನಾಗಿದೆ. ಓವರಾಲ್ ಆಗಿ ಸಿನಿಮಾ ಹೊತ್ತು ಎಲ್ಲ ಬಂದು ನೋಡಬೇಕು, ನೋಡಿ ಹರಿಸ್ಬೇಕು. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಮಾತ್ರ ಬೋರೆ ಅನ್ಸಲ್ಲ ಸಾಂಗಲ್ಲಂತೂ. ಯಾರು ಎದ್ದೋಗ್ಬೇಕು ಅಂತ ಅನ್ಸಲ್ಲ, ಸಾಂಗ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ.